ನಮಸ್ಕಾರ. ನಾನು ಡಾಕ್ಟರ್ ರಾಕೇಶ್ ಎಮ್.ಎಲ್. ನಾನು ನಂಜಪ್ಪ ಹಾಸ್ಪಿಟಲ್ MIC ವಿಭಾಗ ಅಂದರೆ ಕ್ರಿಟಿಕಲ್ ಕೇರ್ ವಿಭಾಗದ ಕನ್ಸಲ್ಟೆಂಟ್ ಇಂಟೆನ್ಸಿವಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಫಸ್ಟು ICU ಅಂತಂದರೆ ನಾವು ಕನ್ನಡದಲ್ಲಿ ತೀವ್ರ ನಿಗಾ ಘಟಕ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾರ್ಯಾರು ಪೇಷಂಟ್ಸ್ನ ನಾವು ಇಲ್ಲಿ ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀವಿ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಒಂದು ಬೇಕಾಗುತ್ತೆ. ಸೊ ಇಲ್ಲಿ ICU ಅಂತಂದರೆ ಸ್ಪೆಷಲ್ ಕೇರ್ ಅಂತ ಹೇಳ್ತೀವಿ. ಯಾವುದೇ ಪೇಷಂಟ್ಸು ಕೂಡ ಸಿವಿಯಾರಿಟಿ ಅಂತ ಬಂದಾಗ 24/7 ಅವರಿಗೆ ಕಂಟಿನ್ಯೂಸ್ ಮಾನಿಟ್ರಿಂಗ್ ಬೇಕಾದಲ್ಲಿ, ಅವರಿಗೆ ಸ್ಪೆಷಲೈಸ್ಡ್ ಕೇರ್ ಬೇಕಾದಲ್ಲಿ ಅಂತಹ ಪೇಷಂಟ್ಸ್ನ ನಾವು ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಏನಂತಂದರೆ ಲೈಫ್ ಥ್ರೆಟನಿಂಗ್ ಇಲ್ನೆಸ್, ಎನಿ ಲೈಫ್ ಥ್ರೆಟನಿಂಗ್ ಇಲ್ನೆಸ್ ವಿತ್ ಸಿವಿಯರ್ ಗ್ರೇಡ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಸಿವಿಯಾರಿಟಿ ಬೇಸಿಸ್ ಮೇಲೆ ನಾವು ಅವ್ರನ್ನ ವಿಂಗಡಣೆ ಮಾಡಿ ಸಿವಿಯರ್ ಪೇಷಂಟ್ಸ್ನ ಮಾತ್ರ ನಾವು ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀವಿ. ಇದಕ್ಕೆ ಉದಾಹರಣೆ ಹೇಳ್ಬೇಕಂತಂದರೆ ರಸ್ತೆ ಅಪಘಾತದಲ್ಲಿ ಹೆಡ್ ಇಂಜುರಿ ಆಗಿದ್ದಾಗ, ಅಥವಾ ಸ್ಟ್ರೋಕ್ ಆಗಿರೋ ಪೇಷಂಟ್ಸು, ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಸು, ಕಿಡ್ನಿ ಮತ್ತು ಲಿವರ್ ಸಂಬಂಧಿಸಿದ ಕಾಯಿಲೆಗಳು ಬಳಲ್ತಿದ್ದಾಗ, ಅಥವಾ ನ್ಯೂಮೋನಿಯಾ ಕಾಯಿಲೆ ಆದಾಗ, ಅಂದರೆ ಉಸಿರಾಟದ ತೊಂದರೆ ಆದಾಗ, BP ವೇರಿಯೇಷನ್ಸು, ಹಾರ್ಟ್ ಬೀಟ್ ವೇರಿಯೇಷನ್ಸು, ಈ ಥರ ಇರೋವಂಥ ಪೇಷಂಟ್ಸ್ನ ಮಾತ್ರ ನಾವು ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ನಡೀತದೆ. ಸೊ ಇಲ್ಲಿ ನಾನು ಹೇಳಿದೆ ಸಿವಿಯಾರಿಟಿ ಅಂತ ಹೇಳಿದೆ. ನಾವು ಯಾವುದೇ ಒಂದು ಡಿಸೀಸ್ ಪ್ರೊಸೆಸ್ನ ನಾವು ಮೈಲ್ಡ್, ಮಾಡ್ರೇಟ್ ಅಂತ, ಸಿವಿಯರ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಸೊ ಮೈಲ್ಡ್ ಕೇಸಸ್ನ ನಾವು ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬೇಕಾಗಲ್ಲ, ಅವ್ರನ್ನ ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಬೇಕಾಗುತ್ತೆ. ಸೊ ನಾವು ಸಿವಿಯರ್ ಕೇಸಸ್ನ ಮಾತ್ರ ನಾವು, ಅಂದರೆ ಲೈಫ್ ಥ್ರೆಟನಿಂಗ್ ಇಲ್ನೆಸ್, ಅಂದರೆ ಅವರಿಗೆ ಎನಿ ಟೈಮ್ ಮಾರಣಾಂತಿಕವಾಗಿರುವಂತಹ ಒಂದು ಕಾಂಪ್ಲಿಕೇಶನ್ಸ್ ಆದಾಗ, ಅಂದರೆ ಜೀವ ಹೋಗುವಂಥ ಪರಿಸ್ಥಿತಿ, ಅಂದರೆ ಮಾರ್ಟಲಿಟಿ ಜಾಸ್ತಿ ಅಂತ ಅನಿಸಿದಾಗ, ಅಥವಾ ಇಂಪೆಂಡಿಂಗ್ ಫೇಲ್ಯೂರ್, ಯಾವುದೇ ಆರ್ಗನ್ ಫೇಲ್ಯೂರ್ ಏನಾದ್ರು ಜಾಸ್ತಿ ಆದಾಗ, ಇಂಥ ಪೇಷಂಟ್ಸನ್ನು ಮಾತ್ರ ನಾವು ICUನಲ್ಲಿ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟು, ಸೂಕ್ತ ಚಿಕಿತ್ಸೆ ಕೊಡಬೇಕಾಗಿ ಬರ್ತದೆ.